ಚಿಕ್ಕ ವಯಸ್ಸಿನವರಲ್ಲೇ ಹೃದಯಾಘಾತದ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದು ಎಲ್ಲರಲ್ಲೂ ಒಂದು ರೀತಿ ಆತಂಕ. ಹದಿಹರಿಯದ ಯುವಕರು ಯುವತಿಯರೇ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇದ್ದಾರೆ. ಹಾಗಾದರೆ ವೈದ್ಯರು ಕೂಡ ಇದ್ರ ಬಗ್ಗೆ ಆಘಾತ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಪ್ಪ ಚಿಕ್ಕವರಲ್ಲೇ ಹಾರ್ಟ್ ಅಟ್ಯಾಕ್ ಅಂತ. ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳ್ತಕ್ಕಂಥದ್ದು. ಪಬ್ಲಿಕ್ ಟಿವಿಗೆ ತಜ್ಞ ವೈದ್ಯರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ ಇದರೊಳಗಡೆ ಎಲ್ಲ ಬಂದ್ಬಿಡುತ್ತೆ. ಗುಡ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ ಎಲ್ಲವೂ ನಮ್ಮ ಜೀವನ ಶೈಲಿಯಲ್ಲೇ ಬಂದಿರುತ್ತೆ. ನಮ್ಮ ಆರೋಗ್ಯವನ್ನು ರೂಪಿಸ್ಕೊಳ್ಬೇಕಾದವ್ರು ನಾವೇನೇ, ಬೇರೆ ಇನ್ಯಾರೂ ಅಲ್ಲ. ಆರೋಗ್ಯ ಕಾಪಾಡ್ಕೊಳ್ಳೋದು, ಆರೋಗ್ಯ ಕೆಡೋದು ಎರಡಕ್ಕೂ ಕೂಡ ಮನುಷ್ಯನೇ ಕಾರಣ. ಹಾಗಾಗಿ ಅವ್ರು ಹೇಳ್ತಾರೆ ಕಾಲಕ್ಕೆ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ನೀವು ಆಗಾಗ್ಗೆ ಒಂದು ಚೆಕಪ್ ಮಾಡಿಸ್ಬೇಕು. ಕಾಲಕ್ಕೆ ಬಿ ಪಿ ಅದೇ ರಕ್ತದೊತ್ತಡನೇ ಬಿ ಚೆಕ್ ಮಾಡಿಸ್ಬೇಕು. ಮಧುಮೇಹವನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಬೇಕು. ಎಸ್ಪೆಷಲಿ ಫುಡ್, ಯಾವಾಗಲೂ ಹೊರಗಡೆ ತಿನ್ನೋದು, ಮನೆ ಊಟ ಇಲ್ಲವೇ ಇಲ್ಲ, ಮತ್ತು ಪೋಷಕಾಂಶಯುಕ್ತ ಊಟ ಇಲ್ಲ, ಇದೆಲ್ಲ ಸರಿಪಡಿಸ್ಕೋಬೇಕು. ದಿನನಿತ್ಯ ವಾಕ್ ಮಾಡಬೇಕು, ವ್ಯಾಯಾಮಗಳನ್ನ ಮಾಡಬೇಕು. ಆಮೇಲೆ ಈ ಜಂಕ್ ಫುಡ್ಸ್ ಇದು ಬಹಳ ಇಂಪಾರ್ಟೆಂಟ್. ಇದನ್ನು ದೂರ ಮಾಡಬೇಕು. ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಯಾವಾಗಲೂ ನಾವು ಹೋಟೆಲ್ಗಳಲ್ಲಿ, ಸ್ಟ್ರೀಟ್ ಫುಡ್ಗಳಲ್ಲಿ ಈ ಥರದ್ದೆಲ್ಲ ಕಡಿಮೆ ಆಗಬೇಕು ಅಂತ ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಹೃದ್ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮುರಳೀಧರ್ ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ತುಂಬ ಆತಂಕ ಆಗುತ್ತೆ ಸರ್ ಇಂಥ ವಿಚಾರಗಳನ್ನ ಕೇಳ್ತಾ ಇದ್ದರೆ. ಹಾಸನ ಜಿಲ್ಲೆನಲ್ಲಿ ಒಂದು ತಿಂಗಳಲ್ಲಿ 17 ಹಾರ್ಟ್ ಅಟ್ಯಾಕ್ ಆಗಿದೆ. ಜೊತೆಗೆ ನೆನ್ನೆ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಅಂತಂದ್ಬಿಟ್ಟು 42 ಇಯರ್ಸ್, ಅವರು ಹಾರ್ಟ್ ಅಟ್ಯಾಕ್ ಅಂತ ಮೃತಪಟ್ಟಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ಕೋವಿಡ್ ನಂತರ ಅಂತೂ ತುಂಬ ಜಾಸ್ತಿ ಆಗ್ತಿದೆ. ಏನು ಕಾರಣ ಸರ್ ತಮ್ಮ ಪ್ರಕಾರ? ಹೌದು, ಈಗಾಗಲೇ ನೀವು ಹೇಳ್ದಂಗೆ ಇದರಲ್ಲಿ ತುಂಬ ನಮ್ಮ ಜೀವನ ಶೈಲಿನೇ ನಮ್ಮ ಹೃದಯಾಘಾತಕ್ಕೆ ಮೈನ್ ಕಾರಣ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸೋಮಾರಿ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ. ಏನೂ ಎಕ್ಸಸೈಸ್ ಇಲ್ಲ, ವಾಕಿಂಗ್ ಇಲ್ಲ, ಯಾವುದೇ ಥರದ ದೈಹಿಕ ಚಟುವಟಿಕೆಗಳಿರೋದಿಲ್ಲ. ಬರೀ ಕೂತ್ಕೊಳ್ಳೋದು, ತಿನ್ನೋದು, ಬರೀ ಜಂಕ್ ಫುಡ್ ತಿನ್ನೋದು, ಕೂತ್ಕೊಳ್ಳೋದು. ಅದರಿಂದ ಈ ಥರ ಆಗ್ತಾಯಿದೆ ಮೈನ್ ರೀಸನ್ನು. ಈಗ ನಾವು ಚಿಕ್ಕ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಬಂದಾಗ ಚೆಕ್ ಮಾಡಿದಾಗ ತುಂಬ ಜನಕ್ಕೆ ಕೊಲೆಸ್ಟ್ರಾಲ್ ಅಂಶ ತುಂಬ ಜಾಸ್ತಿ ಇರುತ್ತೆ. ನಾರ್ಮಲ್ ಇರಬೇಕಾಗಿಂತ 2ರಷ್ಟು 3ರಷ್ಟು 4 ಪಟ್ಟು ಕೊಲೆಸ್ಟ್ರಾಲ್ ಹೆಚ್ಚಿರುತ್ತೆ. ಆ ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗ ಅದೇನಾಗುತ್ತೆ, ಅದೆಲ್ಲ ನಮ್ಮ ರಕ್ತದಲ್ಲಿ ಓಡಾಡ್ತಾ ಇರುತ್ತೆ. ಅದು ಹೋಗಿ ನಮ್ಮ ಹೃದಯದ ರಕ್ತನಾಳಗಳಿಗೆ ಅಂಟುಕೊಳ್ಳುತ್ತೆ. ಅಂಟುಕೊಂಡಾಗ ಅಲ್ಲಿ ಬ್ಲಾಕೇಜಸ್ ಆಗಿ ಅದರಿಂದ ಹೃದಯಾಘಾತಗಳು ಮತ್ತು ಹೃದ್ರೋಗಗಳು ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಮೈನ್ ಕಾರಣ ನಮ್ಮ ಆತಂಕಕಾರಿಯಾದಂಥ ಜೀವನ ಶೈಲಿ ಮತ್ತು ನಮ್ಮ ಅಸಂಬದ್ಧವಾದ ಫುಡ್ ಚಾಯ್ಸಸ್ಸು. ನಾವೇನು ತಿಂತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ತಾ ಇಲ್ಲ. ಫೈಬರ್ ಕಂಟೆಂಟ್ ಅನ್ನೋದು ನಮ್ಮ ಫುಡ್ಡಲ್ಲಿ ಇಲ್ಲವೇ ಇಲ್ಲ, ಬರೀ ಪ್ರೋಸೆಸ್ಡ್ ಫುಡ್ ಆಗೋಗಿದೆ. ಇನ್ನೊಂದು, ಇದ್ರ ಜೊತೆಗೆ ಈಗ ಧೂಮ್ರಪಾನ ಮತ್ತು ಮದ್ಯಪಾನ ತುಂಬ ಹೆಚ್ಚಾಗಿ ಆಗ್ತಾಯಿದೆ. ಹಿಂದೆ ಗಂಡಸರಲ್ಲಿ ನೋಡ್ತಾ ಇದ್ದೀವಿ ಧೂಮ್ರಪಾನ, ಈಗ ಹೆಣ್ಮಕ್ಳಲ್ಲೂ ಅದೇ ಥರದ ಧೂಮ್ರಪಾನದ ಸಂಖ್ಯೆ ನಾವು ನೋಡ್ತಾ ಇದ್ದೀವಿ. ನಾವೇನು ಕಮ್ಮಿ ಅಂತ ಅವರು ಕಾಂಪಿಟೇಷನಲ್ಲಿ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾಯಿದೆ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸನೇ ಇಲ್ಲ. ಹೆಂಗಸರಲ್ಲೂ ಹೃದಯಾಘಾತಗಳು ಹೃದ್ರೋಗಗಳು ಜಾಸ್ತಿ ಕಾಣಿಸ್ತಾ ಇದೆ. ಆದ್ದರಿಂದ ನಮ್ಮ ಈಗ ಯುವಕರಲ್ಲಿ ನಮ್ಮ ಬರ್ತಾ ಇರೋದಕ್ಕೆ ಮುಖ್ಯ ಕಾರಣ ಜೀವನ ಶೈಲಿ ಅಂತ ನಾವು ಹೇಳ್ತೀವಿ. ಇನ್ನೊಂದು, ಎರಡನೇದು ಈ ಕೋವಿಡ್ ಅಂಶ. ಕೋವಿಡ್ ಅದಾದಮೇಲೆ ಇದು ಹೆಚ್ಚಿಗೆ ಬರ್ತಾ ಇದೆ. ಒಂದು, ಇದಕ್ಕೆ ಕಾರಣ ಅವೇರ್ನೆಸ್ಸು. ಹಿಂದೆ ಏನಾಗ್ತಾಯಿತ್ತು, ಯಾರಿಗೂ ತಿಳಿತಾ ಇರಲಿಲ್ಲ, ಯಾರೂ ಗೊತ್ತಾಗ್ತಾ ಇರಲಿಲ್ಲ, ಇದು ಮಾಡ್ತಾಯಿದ್ರು. ಈಗ ಏನಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿ ಇದೆ, ಅದರಿಂದ ಬರ್ತಾ ಇದ್ದಾರೆ, ಅದರಿಂದ ಗೊತ್ತಾಗ್ತಾ ಇದೆ. ಬಟ್ ಕೋವಿಡಲ್ಲೂ ಕ್ಲಾಟ್ಸ್ ಆಗ್ತಾಯಿತ್ತು. ಕೋವಿಡ್ ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್ ಆದರೂ ಆ ವೈರಲ್ ಇನ್ಫೆಕ್ಷನಿಂದ ಬ್ಲಡ್ ಕ್ಲಾಟ್ಸ್ ಆಗ್ತಾಯಿತ್ತು. ಕೋವಿಡ್ ಪೇಷಂಟ್ಸ್ಗೂ ನಾವು ಆ್ಯಂಜಿಯೋಗ್ರಾಮ್ ಎಲ್ಲ ಮಾಡಿದ್ದೀವಿ. ಅವ್ರು ಮಾಡಿದಾಗ ಹೃದಯಾಘಾತಗಳಿಗೆ ಮೈನ್ ಕಾರಣ ಕ್ಲಾಟಿಂಗ್ ಆಗ್ತಾಯಿತ್ತು. ಸೊ ಕೋವಿಡ್ ಕಾಯಿಲೆ ಬಂದವರಿಗೆ ಈ ಥರ ಬ್ಲಡ್ ಕ್ಲಾಟ್ಸ್ ಹೆಚ್ಚಾಗಿರೋದ್ರಿಂದ ಅವರಲ್ಲೂ ಇವಾಗ ನಾವು ಆ ಕ್ಲಾಟ್ಸ್ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಕೆಲವು 5 ವರ್ಷ ಆದಮೇಲೂ ಕ್ಲಾಟ್ಸ್ ಕಾಣಿಸ್ಕೊಳ್ತಾ ಇದೆ. ಅದರಿಂದನೂ ಒಂಥರ ಒಂದು ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಅಂದರೆ ವ್ಯಾಕ್ಸಿನೇಷನ್ ಏನು ತೊಗೊಂಡಿದ್ರು ಕೋವಿಡ್ ಟೈಮ್ನಲ್ಲಿ, ಅದ್ರ ಬಗ್ಗೆ ತಾವು ಹೇಳ್ತಾ ಇರೋದಾ ಸರ್? ಇಲ್ಲ, ಕೋವಿಡ್ ಕಾಯಿಲೆ ಯಾರಿಗೆ ಬಂದಿರುತ್ತೆ ಅಂಥವರಿಗೆ. ಕೋವಿಡ್ ಕಾಯಿಲೆ ಬಂದು ಅದರಲ್ಲಿ ಕೆಲವರಿಗೆ 2 ಸಲ 3 ಸಲ ಕೋವಿಡ್ ಕಾಯಿಲೆ ಬಂತು. ಆ ಥರ ಮತ್ತೆ ಕೋವಿಡ್ ಕಾಯಿಲೆ ಬಂದವರಲ್ಲಿ ಈ ಥರ ಕ್ರಾನಿಕ್ ಕೋವಿಡ್ ಸಿಂಡ್ರೋಮ್ ಅಂತೀವಿ. ಈ ಕ್ರಾನಿಕ್ ಕೋವಿಡ್ ಸಿಂಡ್ರೋಮರಲ್ಲಿ ಈ ಥರ ಕ್ಲಾಟ್ಸ್ ಬರ್ತಾ ಇದೆ. ಈ ಥರ ಕ್ಲಾಟ್ಸ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಅವರಿಂದ ಹೃದಯಾಘಾತಗಳು ಬರ್ತಾ ಇದೆ. ಓಕೆ, ಮೊದಲೆಲ್ಲ ಬಿಫೋರ್ ಕೋವಿಡ್ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ ಒಂದು ವಯಸ್ಸಾಗಿದೆ ಅಂತಾರೆ, ಇಲ್ಲ ತುಂಬ ದಪ್ಪ ಇದ್ದ, ಸ್ಥೂಲಕಾಯ, ಬೊಜ್ಜು ಜಾಸ್ತಿ ಇತ್ತು, ಕೊಬ್ಬು ಜಾಸ್ತಿ ಇತ್ತು ಅಂತೆಲ್ಲ ಅಂತ ಇದ್ರು. ಬಟ್ ಈಗ ನೋಡಿ, ಈಗ ಈ ಶೆಫಾಲಿನೇ ತಗೊಂಡ್ರೆ ಎಕ್ಸಾಂಪಲ್ಲು, ಶಿ ಈಸ್ ಫಿಟ್ ಆ್ಯಂಡ್ ಫೈನ್, ಯಾವ ತೊಂದರೆನೂ ಇರಲಿಲ್ಲ, ತುಂಬ ಚೆನ್ನಾಗಿ ಫಿಸಿಕಲ್ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಹಾರ್ಟ್ ಅಟ್ಯಾಕ್ ಅಂದರೆ ಹೇಗೆ ಸರ್? ಅದೇ ಈಗ ತುಂಬ ಜನ ಯಂಗ್ ಪೀಪಲನ್ನು ನೋಡ್ತಾ ಇದ್ದೀವಿ ನಾವು. ನಮ್ಮ ಪುನೀತ್ ರಾಜ್ಕುಮಾರ್ ಕೇಸಲ್ಲೂ ನೋಡೋದಲ್ಲ,
ಅವ್ರದ್ರಲ್ಲೂ ಇದೇ ಆಗಿದ್ದು. ಪಾಪ ಅವರು ಅವತ್ತು ಬೆಳಗ್ಗೆನೂ ಎಕ್ಸಸೈಸ್ ಮಾಡಿದರು, ಜಿಮ್ಗೆ ಹೋಗಿದ್ರು, ವರ್ಕೌಟ್ ಮಾಡಿದರು, ಎಲ್ಲ ಬಂದಿದ್ದರು. ಆದರೂ ಅವ್ರಿಗೆ 2 ಗಂಟೆಗಳಲ್ಲಿ ಹೃದಯಾಘಾತ ಆಯಿತು. ಹೃದಯಾಘಾತ ಆದಮೇಲೆ ಅವ್ರಿಗೆ 2 ಗಂಟೆಗಳ ಸಮಯನೂ ಸಿಗಲಿಲ್ಲ, ಆಗೋಯ್ತು. ಸೊ ಒಂದು ನೀವು ಕೊಬ್ಬಿನ ಅಂಶ ಮೊದಲಿಂದ ಅದು ಹಿಂದಿನಿಂದ ಗೊತ್ತಿರೋ ಅಂಶ. ಈಗ ಹೊಸ ಅಂಶ ಈ ಕ್ಲಾಟಿಂಗ್ ಶುರುವಾಗಿದೆ. ಈ ಕ್ಲಾಟಿಂಗ್ಗೆ ಕೋವಿಡ್ ಕಾಯಿಲೆ ಒಂದು ಕಾರಣ ಆದರೆ, ಕೋವಿಡ್ ವ್ಯಾಕ್ಸಿನ್ ಅನ್ನೋದಕ್ಕೆ ನಮ್ಗೆ ಯಾವುದೂ ಮಾಹಿತಿ ಪುರಾವೆಗಳಿಲ್ಲ. ಇಲ್ಲೂ ನಮ್ಮ ರಿಸರ್ಚಲ್ಲೆಲ್ಲೂ ಇದುವರೆಗೂ ಕನ್ಫರ್ಮೇಷನ್ ಆಗಿಲ್ಲ. ಡೌಟ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಹೊರತು ಅದಕ್ಕೆ ಯಾವುದೂ ಖಚಿತವಾದ ಮಾಹಿತಿ ಇಲ್ಲ. ಇನ್ನೊಂದಂದರೆ ಕೋವಿಡ್ ವ್ಯಾಕ್ಸಿನಲ್ಲಿ ಕೊಡೋದು ನಾವು ಬರೀ ಒಂದು ಸಣ್ಣ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಕೊಡೋದು. ಕೋವಿಡ್ ಕಾಯಿಲೆ ಬಂದವ್ರಿಗೆ ವೈರಲ್ ಲೋಡ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇರುತ್ತೆ. ಅಂಥವರಲ್ಲಿ ಕ್ರಾನಿಕ್ ಕೋವಿಡ್ ಸಿಂಡ್ರೋಮು, ಕ್ಲಾಟಿಂಗ್ ಸಿಂಡ್ರೋಮು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ ಏನು ಅಂದರೆ, ನಾವು ನಿಯಮಿತವಾಗಿ ಆಹಾರ ಸೇವಿಸಬೇಕು ಮತ್ತು ಶಿಸ್ತುಬದ್ಧವಾದ ಜೀವನ ಶೈಲಿನ ನಾವು ರೂಪಿಸ್ಕೋಬೇಕು. ಅದರಲ್ಲೂ ಚಿಕ್ಕ ವಯಸ್ಸಿನವರು. ಈಗೇನಾಗ್ತಾಯಿದೆ, ರಾತ್ರಿ ನಮ್ಮ ಪ್ರಕಾರ, ವೈದ್ಯರ ಪ್ರಕಾರ ರಾತ್ರಿ 9 ಗಂಟೆ ಮೇಲೆ ಊಟನೇ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಬಟ್ ಈಗ ತುಂಬ ಜನ ಊಟ ಮಾಡಿದ್ರೆ ರಾತ್ರಿ 11 ಗಂಟೆ ಮೇಲೆ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಹೋಟ್ಲ್ ಓಪನ್ ಮಾಡಿ ರಾತ್ರಿ ಎಲ್ಲ ನಾವು ಊಟ ಮಾಡ್ತೀವಿ, ತಿಂಡಿ ತಿನ್ನಬೇಕು, ಫೆಸಿಲಿಟಿ ಇರಬೇಕು, ಒಂದು ಮೆಟ್ರೋ ಅಂದರೆ ಏನು, ನೈಟ್ ಲೈಫ್ ಇರಬೇಕು ಅಂತ ಶುರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕಾರಣಗಳಿಂದಲೂ ಇದಾಗ್ತಾ ಇದೆ. ನಾವು ಒಂದು ಅಂಶ ಅಂತ ಹೇಳೋಕ್ಕಾಗಲ್ಲ, ಜೀವನ ಶೈಲಿ ಒಂದು ಇಂಪಾರ್ಟೆಂಟ್. ನಮ್ಮ ಜೀವನ ಶೈಲಿಯಿಂದ ಮಾರ್ಪಾಡು ಮಾಡ್ಕೋಬೇಕು ಮತ್ತು ಶಿಸ್ತುಬದ್ಧವಾದ ಜೀವನ ನಡೆಸಬೇಕು. ಮತ್ತು ಆಹಾರ ನಾವೇನು ಸೇವಿಸ್ತೀವಿ ಅದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕಾಗುತ್ತೆ. ಅಂಕಿಅಂಶಗಳ ಪ್ರಕಾರ ತಮ್ಮ ಅನುಭವದಲ್ಲಿ ಸರ್, ಈಗ ದೀರ್ಘಕಾಲೀನ ರೋಗಗಳಾದಂತಹ BP, ಶುಗರ್, ಥೈರಾಯ್ಡ್ ಈ ಥರ ಸಮಸ್ಯೆ ಇರೋರಲ್ಲಿ ಹೆಚ್ಚು ಕಾಣಿಸ್ಕೋತಾ ಇದೆ ಅಂತೀರಾ? ಏನೂ ಇಲ್ದವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಸರ್? ಇಲ್ಲ, ಇದು BP, ಶುಗರು, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಹೆಚ್ಚು ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಅಂಕಿಅಂಶಗಳ ಪ್ರಕಾರ ಈಗ 100 ಜನ ನಮ್ಗೆ ಹಾಸ್ಪಿಟ್ಲಿಗೆ ಹೃದಯಾಘಾತದಿಂದ ಬಂದರೆ 50% ಜನರಲ್ಲಿ ಈ ಪಾರಂಪರಿಕವಾದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಇನ್ನು ಅರ್ಧ ಜನದಲ್ಲಿ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇಲ್ಲ. ಅದು ನಮಗೀಗ ಆತಂಕಕ್ಕೊಳಗಾಗ್ತಾ ಇರೋದು. ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇದ್ದರೂ ಹಾಸ್ಪಿಟ್ಲಿಗೆ ಬರ್ತಾ ಇರೋ ಅರ್ಧ ಜನಗಳಲ್ಲಿ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲವೇ ಇಲ್ಲ. ಅವ್ರು ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಅಂಥವ್ರಿಗೆ ನಮಗೀಗ ಆತಂಕ. ಇವಾಗ ಯಾವ ಕಾರಣದಿಂದ ಬಂದಿದೆ, ಜೀವನದ ಶೈಲಿಯಿಂದ ಬಂದಿದೆಯಾ, ಸ್ಟ್ರೆಸ್ಸಿಂದ ಬಂದಿದೆಯಾ, ಮೆಟ್ರೋ ನಗರಗಳು ಇರೋದ್ರಿಂದಲೇ ಬರುತ್ತೆ. ಹಿಂದೆ ಒಂದು ನಾವು ಟೋಕಿಯೋ ಸಿಂಡ್ರೋಮ್ ಅಂತ ಇತ್ತು. ಮಹಾನಗರಗಳಲ್ಲಿ ಜೀವಿಸೋದೇ ಹೃದಯಾಘಾತಕ್ಕೆ ಒಂದು ಕಾರಣ ಅಂತ. ಟೆನ್ಷನ್ನು, ಮೆಂಟಲ್ ಪ್ರೆಷರು, ವರ್ಕ್ ಪ್ರೆಷರು, ಮತ್ತು ಅವ್ರು ತಮ್ಮ ಮನೆ ಊರಿಂದ ದೂರ ಬಂದುಬಿಟ್ಟಿರ್ತಾರೆ. ಫಸ್ಟ್ ಟೈಮ್ ಈ ಥರ ಮೆಟ್ರೋ ಸಿಟಿಗೆ ಬರ್ತಾರೆ. ಅವ್ರಿಗೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಈ ಸ್ಟ್ರೆಸ್ಸಿಂದನೇ ತುಂಬ ಜನ ಇದು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲಿಂದ ಬಂದಿದ್ದೀವಿ ಏನನ್ನು ಮರ್ತೋಗಬಾರ್ದು. ನಮ್ಮ ರೂಟ್ಸ್ಗೆ ನಾವು ಕನೆಕ್ಷನ್ ಇಟ್ಕೋಬೇಕು. ನಮ್ಮ ಮೂಲ ಬೇರುಗಳನ್ನ ಬಿಡಬಾರ್ದು. ಕಂಪ್ಲೀಟಾಗಿ ನಾವು ತುಂಬ ಇದಕ್ಕೆ ನಾಗರಿಕ ಶೈಲಿಗೆ, ನಗರಗಳು, ಮಹಾನಗರಗಳ ಶೈಲಿಗೆ ಹೋಗ್ಬಿಟ್ರೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಸೊ ಫೈನಲಿ ಮೆಲ್ಟಿಂಗ್ ಪಾಟ್ ಅಂತೀವಿ, ವಿ ಆರ್ ಮೆಲ್ಟಿಂಗ್ ಟೂ ಫಾಸ್ಟ್. ಸರ್, ಫೈನಲಿ ಹಾಗಾದರೆ ಯುವಕ ಯುವತಿಯರಿಗೆ ಒಂದಷ್ಟು ಆರೋಗ್ಯದ ಟಿಪ್ಸ್ ಕೊಡ್ಬೋದಾ ಸರ್ ತಾವು? ಖಂಡಿತ. ನಂಬರ್ 1, ಜಂಕ್ ಫುಡ್ ತಿನ್ನೋದನ್ನು ಬಿಟ್ಬಿಟ್ಟು ದಯವಿಟ್ಟು. 2ನೇದು, ರಾತ್ರಿ 9 ಗಂಟೆ ಮೇಲೆ ದಯವಿಟ್ಟು ಏನು ಫುಡ್ ತಗೋಬೇಡಿ. ನೋ ಲಿಕ್ವಿಡ್ಸ್, ನೋ ಸಾಲಿಡ್ಸ್ ಆಫ್ಟರ್ 9 o'clock ಇನ್ ದ ನೈಟ್ ಮ್ಯಾಕ್ಸಿಮಮ್. ಆದಷ್ಟು ನಿಮ್ಮ ಊಟನ 7 ಗಂಟೆ ಒಳಗೆ ಮುಗಿಸ್ಕೊಂಬಿಡಿ. 9 ಗಂಟೆ ಮೇಲೆ ಏನೂ ತಿನ್ನಬೇಡಿ. 3ನೇದು, ಫೈಬರ್ ಕಂಟೆಂಟು. ನೀವು ತಿಂತಾ ಇರೋದ್ರಲ್ಲಿ ಎಷ್ಟು ಫೈಬರ್ ಇದೆ ಅನ್ನೋದು ನೋಡಿ. ನಾರಿನ ಅಂಶ ಏನಿದೆ ಅದು ಇಂಪಾರ್ಟೆಂಟು. ನಾರಿನ ಅಂಶ ನಮ್ಮ ಫೈಬರಲ್ಲಿದ್ದರೆ ನಾವು ಕೊಲೆಸ್ಟ್ರಾಲ್ ಫುಡ್ ತಿಂದರೂ ಸಹ ಸ್ವಲ್ಪ ಬಾಡಿಯಿಂದೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಧೂಮ್ರಪಾನ ಮತ್ತು ಮದ್ಯಪಾನ ಇದನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಧೂಮ್ರಪಾನ ಅಂತೂ ಮಾಡಲೇಬಾರ್ದು. ಯಾವುದೇ ಕಾರಣಕ್ಕೂ ಧೂಮ್ರಪಾನಕ್ಕೆ ನಾಗರಿಕ ಸಮಾಜದಲ್ಲಿ ಜಾಗ ಇಲ್ಲ. ಧೂಮ್ರಪಾನದಿಂದ ಒಳ್ಳೆಯದಾಗೋದೇನೂ ಇಲ್ಲ, ಬರೀ ಕೆಟ್ಟದ್ದೇ ಆಗುತ್ತೆ. 5ನೇದು, ರೆಗ್ಯುಲರ್ ಎಕ್ಸಸೈಸ್. ಪ್ರತಿನಿತ್ಯ 1 ಗಂಟೆನಾದರೂ ಎಕ್ಸಸೈಸ್ ಮಾಡಲೇಬೇಕು. ವಾರಕ್ಕೆ 5 ದಿನನಾದರೂ ಎಕ್ಸಸೈಸ್ ಮಾಡಲೇಬೇಕು. ಇದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತುಂಬ ಮಟ್ಟಿಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಥ್ಯಾಂಕ್ ಯು ಡಾಕ್ಟರ್ ಮುರಳೀಧರ್ ಅವರೇ, ಧನ್ಯವಾದ. ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರಿ.